ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋದಕ್ಕೆ ಪ್ರಯತ್ನ ಪಡೋಣ. ಈ ರೀಡಿಂಗ್ ಅನ್ನೋದು ಜನರಲ್, ಕಲೆಕ್ಟಿವ್, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ಲ ವಿಷಯಗಳು ಎಲ್ಲರಿಗೂ ರೆಸೊನೇಟ್ ಆಗಬೇಕು, ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರಬಹುದು, ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರಬಹುದು, ಅಥವಾ ನೀವು ಯಾರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿ ಆಗಿರಬಹುದು, ನಿಮ್ಮ ಲೈಫ್ನಲ್ಲಿ ಇರುವ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಕೂಡ ಆಗಿರಬಹುದು. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಅಥವಾ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ಮತ್ತು ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇಬ್ಬರು ಮಾತಾಡದೇ ಇರಬಹುದು, ಸೆಪ್ರೇಷನ್ ಕೂಡ ಆಗಿರ್ಬೋದು, ಬ್ರೇಕಪ್ ಅನ್ನೋದು ಆಗಿರ್ಬೋದು. ಕೆಲವರು ಮ್ಯಾರೇಜ್ ಲೈಫ್ಗಾಗಿ ನೋಡ್ತಾ ಇರಬಹುದು, ಅಥವಾ ಹಸ್ಬೆಂಡ್ ವೈಫ್, ನೀವು ಹಸ್ಬೆಂಡ್ಗಾಗಿ ನೋಡ್ತಾ ಇರಬಹುದು ಅಥವಾ ನಿಮ್ಮ ವೈಫ್ಗಾಗಿ ನೋಡ್ತಾ ಇರಬಹುದು. ಇಲ್ಲಿ ಯಾವ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಯಾವುದೇ ಸಿಚುವೇಶನ್ ಆಗಿದ್ರೂ ಕೂಡ ನಿಮ್ಮ ಲೈಫ್ನಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ನಿಂದ ಸ್ವಲ್ಪ ದೂರ ಇರಬಹುದು ಅಥವಾ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರೆಸೆಂಟ್ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ನಿಮಗೆ ಇವರು ಈಗ ಕಾಲ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ ಅಥವಾ ಮೆಸೇಜ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಇವರು ನಿಮ್ಮ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮ್ಮ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅಂತ ಗೊತ್ತಿದ್ರೆ ನಾವು ಹೇಗೆ ಟೈಮ್ ನೋಡಿ ವೆಯ್ಟ್ ಮಾಡ್ತೀವೋ ಅದೇ ರೀತಿ ಈ ಪರ್ಸನ್ ನಿಮ್ಮ ಒಂದು ಕಾಲ್ಗಾಗಿ, ನಿಮ್ಮ ಒಂದು ಮೆಸೇಜ್ಗಾಗಿ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಕಾಯ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ಮೊದಲೆಲ್ಲ ನೀವು ಇವ್ರಿಗಾಗಿ ಯಾವ ರೀತಿ ಕಾಯ್ತಾ ಇದ್ರೋ, ಇವರ ಮೆಸೇಜ್ಗಾಗಿ ಯಾವ ರೀತಿ ಕಾಯ್ತಾ ಇದ್ರೋ, ಇವರೇನಾದರೂ ನಿಮ್ಮನ್ನು ಬ್ಲಾಕ್ ಮಾಡಿದರೆ ಒಂದು ಸಲ ಅನ್ಬ್ಲಾಕ್ ಮಾಡಲಿ ಅಂತ ಯಾವ ರೀತಿ ಕಾಯ್ತಾ ಇದ್ರೋ, ಇವರ ಬಗ್ಗೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ರೋ ಅದೇ ರೀತಿ ಈ ಪರ್ಸನ್ ಈಗ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ಕಾಯ್ತಾ ಇದ್ರೋ ಅದು ರಿವರ್ಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ಅವರು ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಚೇಂಜ್ ಏನಿದೆ, ನೀವೇನಾದರೂ ಚೇಂಜ್ ಆಗಿದ್ದರೆ ಅದು ಅವರಿಗೆ ಹೆವಿಯಾಗಿ ಫೀಲ್ ಆಗ್ತಾ ಇದೆ ಅವರ ಮನಸ್ಸಿನೊಳಗಡೆ. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಥಾಟ್ ಅನ್ನೋದು ಇದೆ. ನಿಮ್ಮಿಬ್ಬರ ನಡುವೆ ಏನಾದರೂ ಬ್ರೇಕಪ್ ಆಗಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದ್ದರೆ ಹೊಸ ಬಿಗಿನಿಂಗ್ ಆಗಬೇಕು, ಮತ್ತೆ ಹೊಸದಾಗಿ ನ್ಯೂ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಹಳೆಯದನ್ನು ಬಿಟ್ಟು ಮುಂದೆ ಹೋಗಬೇಕು. ಹಳೆಯ ಯಾವುದೇ ವಿಷಯ ನಡೆದಿರಬಹುದು, ಯಾವುದೇ ಕಹಿ ಘಟನೆಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಲೈಫ್ನಲ್ಲಿ ನಡೆದಿರಬಹುದು. ಇವರು ಎಷ್ಟೇ ಈಗೋ ತೋರಿಸಿರಬಹುದು, ನಿಮ್ಮ ಜೊತೆ ಆ್ಯಟಿಟ್ಯೂಡ್ ತೋರಿಸಿರ್ಬೋದು, ನಿಮ್ಮನ್ನು ಎಷ್ಟೇ ಹರ್ಟ್ ಮಾಡಿರಬಹುದು, ಅದೆಲ್ಲವನ್ನು ಮರೆತು ನೀವು ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಬ್ರೇಕಪ್ ಆಗಿದ್ರು, ಸೆಪ್ರೇಷನ್ ಆಗಿದ್ರು, ಗ್ಯಾಪ್ ಬಂದಿದ್ದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೋಬೇಕು, ನಾರ್ಮಲ್ ಮಾಡ್ಕೋಬೇಕು, ಈ ರಿಲೇಷನ್ಶಿಪ್ಪನ್ನು ಸ್ಟೇಬಲ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಎನರ್ಜಿ ಇದೆ. ಯಾವ ರೀತಿ ಅಂದರೆ, ಕೆಲವರ ಎನರ್ಜಿಯ ಪ್ರಕಾರ ನೀವು ಕೂಡ ಈ ಪರ್ಸನ್ನ ವೆಯ್ಟ್ ಮಾಡ್ತಾ ಇರಬಹುದು, ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ವೆಯ್ಟಿಂಗ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇಬ್ಬರಲ್ಲೂ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇದೆ, ಆದರೆ ಇಬ್ಬರೂ ಕೂಡ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ. ಯಾರಿಂದಲೂ ಕೂಡ ಆ್ಯಕ್ಷನ್ ಅನ್ನೋದು ಬರ್ತಾ ಇಲ್ಲ. ಅವ್ರು ಕಾಲ್ ಮಾಡಲಿ, ಅವ್ರು ಮೆಸೇಜ್ ಮಾಡಲಿ ಅಂತ ನೀವು ಕಾಯ್ತಾ ಇದ್ದರೆ, ನೀವು ಮೆಸೇಜ್ ಮಾಡಲಿ, ನೀವು ಕಾಲ್ ಮಾಡಲಿ ಅಂತ ಇವ್ರು ಕಾಯ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ರೀತಿ ಆಗೋದಕ್ಕೆ ಏನು ರೀಸನ್ ಇರಬಹುದು ಅಂತ ನೋಡೋದಾದರೆ, ಈ ಪರ್ಸನ್ನಲ್ಲಿ ತುಂಬ ಈಗೋ ಅನ್ನೋದು ಇರಬಹುದು, ಆ್ಯಟಿಟ್ಯೂಡ್ ಅನ್ನೋದು ಇರಬಹುದು, ಅಥವಾ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಆರ್ಗ್ಯುಮೆಂಟ್ಸ್ ಅನ್ನೋದು ಬಂದಿರಬಹುದು. ಈ ಎಲ್ಲದರಿಂದ ಗ್ಯಾಪ್ ಅನ್ನೋದು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಆಗಾಗ ಇವ್ರಿಗೆ ಇವರ ತಪ್ಪಿನ ಅರ್ಥ ಆಗ್ತಾ ಇದೆ ಈಗ. ಬಟ್ ಮೊದಲೆಲ್ಲ ಇವರ ತಪ್ಪನ್ನು ಇವರು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಂಡಿರಲಿಲ್ಲ. ಸಿಚುವೇಶನನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಈ ಪರ್ಸನ್. ಯಾಕೆಂದರೆ ಆಗ ಈ ಪರ್ಸನ್ಗೆ ನಾನು ಮೊದಲೇ ಹೇಳಿದ ಹಾಗೆ ತುಂಬ ಈಗೋ ಅನ್ನೋದು ಇತ್ತು, ಆ್ಯಟಿಟ್ಯೂಡ್ ಅನ್ನೋದು ತುಂಬ ಜಾಸ್ತಿ ಇತ್ತು ಇವರ ಮೈಂಡ್ನಲ್ಲಿ, ಇವರ ಹಾರ್ಟ್ನಲ್ಲಿ. ಆದರೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈಗೋ ಎನರ್ಜಿ ಕಾಣಿಸ್ತಾ ಇಲ್ಲ.
ಕಾಂಪ್ರಮೈಸ್ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ. ಕಾಮ್ನೆಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಮಾತಾಡಬೇಕು, ಆ ರೀತಿ ಕಾಮ್ ಫೀಲ್ ಆಗ್ತಾ ಇದೆ. ಮಾತಾಡಬೇಕು, ನಿಮ್ಮನ್ನು ನೋಡಬೇಕು ಅನ್ನೋ ಫೀಲಿಂಗ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಈವ್ನಿಂಗ್ ಈ ಪರ್ಸನ್ನ ಇಮೋಷ್ನಲ್ ಸ್ಟೇಟ್ ಹೇಗಿರುತ್ತೆ ಅಂತ ನೋಡೋದಾದರೆ ತುಂಬ ಡಿಸ್ಟರ್ಬ್ಡ್ ಆಗಿರ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ವರೀಡ್ ಮಾಡ್ಕೊಂಡಿರ್ತಾರೆ, ತುಂಬ ಚಿಂತೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅನ್ನೋದು, ನಿಮ್ಮ ಗ್ಯಾಪ್ ಅನ್ನೋದು, ನಿಮ್ಮಿಂದ ದೂರ ಆಗಿರೋ ಡಿಸ್ಟೆನ್ಸ್ ಅನ್ನೋದು ಈ ಪರ್ಸನ್ಗೆ ಹ್ಯಾಂಡ್ಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವರ ಮನಸ್ಸಿಗೆ ತುಂಬ ಪೇಯ್ನ್ ಆಗ್ತಾ ಇದೆ, ಸಾಕಾಗೋಗಿದೆ, ಇನ್ನು ಸಹಿಸೋದಕ್ಕೆ ಆಗ್ತಾ ಇಲ್ಲ, ಆ ರೀತಿ ಒಳಗೊಳಗಡೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕು, ನಿಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಫೇಕ್ ಪ್ರಾಮಿಸಸ್ನ ಕೊಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ. ಎಂಟಿ ವರ್ಡ್ಸ್ ಅನ್ನೋದು ಬೇಡ, ಪ್ರಾಕ್ಟಿಕಲ್ ಆ್ಯಕ್ಷನ್ ಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಈವ್ನಿಂಗ್ ನಿಮ್ಮ ಬಗ್ಗೆ ಟ್ರೂ ಫೀಲಿಂಗ್ಸಿಂದ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಲವ್ವಿಂದ, ತುಂಬ ಡೀಪ್ ಆಗಿರೋ ಲವ್ವನ್ನು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಯಾವುದೇ ಒಂದು ಫೇಕ್ನೆಸ್ ಅನ್ನೋದು ಕಾಣ್ತಾ ಇಲ್ಲ, ಫೇಕಾಗಿ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಡೀಪಾಗಿ, ತುಂಬ ಪ್ರೀತಿಯಿಂದ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ನೆನಪು ಮಾಡಿಕೊಂಡಾಗ ಇವರ ಮುಖದಲ್ಲಿ ತಾನಾಗೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಅನ್ನೋದು ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಅಂದರೆ ನಾವು ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆಯದಾಗಿ ಏನಾದರೂ ಥಿಂಕ್ ಮಾಡಬೇಕಾದ್ರೆ, ಅವರನ್ನು ಮಿಸ್ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಫೀಲ್ ಆಗುತ್ತೋ ಅಥವಾ ಅವರ ಬಗ್ಗೆ ಎಷ್ಟು ಪ್ರೀತಿಯಿಂದ ಯೋಚನೆ ಮಾಡ್ತೀವೋ ಆ ರೀತಿ ಈ ಪರ್ಸನ್ಗೆ ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಯೋಚನೆಗಳು ಬರ್ತಾ ಇದೆ. ನಿಮ್ಮ ಮೆಮೊರೀಸ್ಗಳು ಇವರನ್ನು ಕಾಡ್ತಾ ಇದೆ. ನಿಮ್ಮ ನಗು, ನಿಮ್ಮ ಮಾತು, ನೀವು ಇವ್ರ ಜೊತೆ ಹೇಳ್ಕೊಂಡಿರುವ ಯಾವುದೇ ಫನ್ನಿ ಇನ್ಸಿಡೆಂಟ್ ಆಗಿರ್ಬೋದು, ಯಾವುದೇ ಮಾತುಕತೆಗಳಾಗಿರ್ಬೋದು, ನಿಮ್ಮ ಪರ್ಸ್ನಲ್ ಮಾತುಕತೆಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಅವರ ಮನಸ್ಸಿನಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ರೀತಿ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವ್ರಿಗೆ ಎಷ್ಟೇ ಈಗೋ ಇರಲಿ, ಎಷ್ಟೇ ಆ್ಯಟಿಟ್ಯೂಡ್ ಇರಲಿ, ನಿಮ್ಮ ಬಗ್ಗೆ ಲವ್ ಎಂಡ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಫೀಲಿಂಗ್ಸ್ ಅನ್ನೋದು ಎಂಡ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ ಇವರ ಮನಸ್ಸಿನಲ್ಲಿ. ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ ಈ ಪರ್ಸನ್ಗೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಡೀಪ್ ಅಟ್ಯಾಚ್ಮೆಂಟ್ ಅನ್ನೋದು ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಸಾಫ್ಟ್ ಫೀಲಿಂಗ್ ಅನ್ನೋದು ಇವರ ಹೃದಯದಲ್ಲಿ, ಇವರ ಮೈಂಡ್ನಲ್ಲಿ, ಇವರ ಮನಸ್ಸಿನಲ್ಲಿ ಬರ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಈಗ ತುಂಬ ರಿಯಲೈಸ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪನ್ನು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ಎಮೋಷ್ನಲ್ ಎಫರ್ಟ್ ಹಾಕಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇಂಪಾರ್ಟೆನ್ಸ್ ಅಂತ ಈ ಪರ್ಸನ್ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದೇ ಥಾಟ್ಸ್ ಈಗ ಇವರಲ್ಲೂ ಡೆವಲಪ್ ಆಗ್ತಾ ಇದೆ. ಅಂದರೆ ನೀವು ಮೊದಲೆಲ್ಲ ಈ ಪರ್ಸನ್ ಈ ರಿಲೇಷನ್ಶಿಪ್ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಆ್ಯಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಪರ್ಸನ್ ಕೂಡ ಅದರ ಬಗ್ಗೆ ಈಗ ಥಾಟ್ಸ್ ಇವರ ಮನಸ್ಸಿನಲ್ಲೂ ಡೆವಲಪ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಈ ಪರ್ಸನ್ಗೆ ಈಗ ಬೇಕಾಗಿರೋದು ತುಂಬ ಪೀಸ್ ಬೇಕಾಗಿದೆ, ಎಮೋಷ್ನಲ್ ಸೇಫ್ಟಿ ಬೇಕಾಗಿದೆ, ಒಂದು ಸ್ಟೆಬಿಲಿಟಿ ಅನ್ನೋದು ಬೇಕಾಗಿದೆ. ಸ್ಟೇಬಲ್ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ನೋ ಡ್ರಾಮಾ, ನೋ ನೆಗೆಟಿವಿಟಿ, ನೋ ಪ್ರಾಬ್ಲಮ್ಸ್ ಅನ್ನೋ ಥರ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಡ್ರಾಮಾ ಇರಬಾರ್ದು, ನೆಗೆಟಿವಿಟಿ ಅನ್ನೋದು ಇರಬಾರ್ದು, ಪ್ರಾಬ್ಲಮ್ಸ್ ಅನ್ನೋದು ಬರಬಾರ್ದು, ಇದೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಥಾಟ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ನೀವು ಮತ್ತು ಇವರು ರಿಯೂನಿಯನ್ ಆಗಬೇಕು, ನಿಮ್ಮ ರಿಲೇಷನ್ಶಿಪ್ ಮತ್ತೆ ಕಂಟಿನ್ಯೂ ಆಗಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನು ಎಂಡ್ ಮಾಡಿಕೊಂಡು ಇಬ್ಬರು ಕೂಡ ಈ ರಿಲೇಷನ್ಶಿಪ್ಪನ್ನು ಮತ್ತೆ ಹೊಸದಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿ ಯೋಚನೆ ಮಾಡೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಕೆಲವರ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇದ್ದರೆ ಈ ಪರ್ಸನ್ ಕ್ಲಿಯರ್ಲಿ ಥಿಂಕ್ ಮಾಡ್ತಾರೆ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಇವರ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದು ನಿಮ್ಮ ಜೊತೆ ಮಾತ್ರ ಇರುತ್ತೆ. ಬೇರೆ ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದಿಲ್ಲ. ಇವರ ಮನಸ್ಸಿಗೆ ಶಾಂತಿ ಅನ್ನೋದು, ಕಾಮ್ನೆಸ್ ಅನ್ನೋದು ಸಿಗೋದಿಲ್ಲ. ನನಗೆ ಪೀಸ್ ಇವ್ರ ಜೊತೆ ಮಾತ್ರ ಸಿಗುತ್ತೆ, ಅಂದರೆ ನಿಮ್ಮ ಜೊತೆ ಮಾತ್ರ ಇವರಿಗೆ ಸಂತೋಷ, ಹ್ಯಾಪಿನೆಸ್, ಖುಷಿ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಈ ಪರ್ಸನ್ ಅಂದ್ಕೊಳ್ತಾರೆ ಇಲ್ಲಿ ಬೇರೆ ಯಾರ ಜೊತೆ ಇದ್ದರೂ ಕೂಡ ನನಗೆ ಶಾಂತಿ ಅನ್ನೋದು ಸಿಗೋದಿಲ್ಲ, ಪೀಸ್ ಅನ್ನೋದು ಸಿಗೋದಿಲ್ಲ. ನಿಮ್ಮ ಜೊತೆ ಇದ್ದಾಗ ಮಾತ್ರ ಅವ್ರಿಗೆ ಪೀಸ್ ಅನ್ನೋದು, ಕಾಮ್ನೆಸ್ ಅನ್ನೋದು ಅವರ ಮನಸ್ಸಿಗೆ ತರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ.
ಎಕ್ಸ್ಪೆಷಲಿ ಈವ್ನಿಂಗ್ ಟೈಮ್ನಲ್ಲಿ, ನೈಟ್ ಟೈಮ್ನಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಇವತ್ತು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಮತ್ತೆ ಬರಬೇಕು, ಮತ್ತೆ ವಾಪಸ್ ಇವರ ಲೈಫ್ಗೆ ಬರಬೇಕು, ನಾವಿಬ್ಬರು ಮತ್ತೆ ಕನೆಕ್ಟ್ ಆಗಬೇಕು, ಈ ರಿಲೇಷನ್ಶಿಪ್ ಅನ್ನೋದು ಮತ್ತೆ ಕಂಟಿನ್ಯೂ ಆಗಬೇಕು ಅನ್ನೋ ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಲವ್ ಇನ್ನೂ ಅಲೈವ್ ಆಗಿದೆ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಈಗೋ ಡಿಸಾಲ್ವ್ ಆಗ್ತಾ ಇದೆ. ವೇಟಿಂಗ್ ಮ್ಯೂಚುವಲ್ ಆಗಿದೆ. ಇಬ್ಬರ ಕಡೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಫಸ್ಟ್ ಸ್ಟೆಪ್ ಯಾರು ತಗೋಬೇಕು ಅನ್ನೋದು ಕನ್ಫ್ಯೂಷನ್ ಇದೆ. ಕಮ್ಯುನಿಕೇಷನ್ ಇಬ್ಬರು ಕೂಡ ಫಸ್ಟ್ ಸ್ಟೆಪ್ ತಗೊಂಡ್ರೆ ಕಮ್ಯುನಿಕೇಷನ್ ಅನ್ನೋದು ಹೀಲ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.